ಯಾವ ಊರು ಇದು ಕಿದಿಲ. ಕಿದಿಲ 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 ಯಾವ ಡಿಸ್ಟ್ರಿಕ್ಟ್ ಇದು? ಇದು ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲಾ. ಹೌದು, ಬಂಟ್ವಾಳ ತಾಲೂಕು. ಬಂಟ್ವಾಳ ತಾಲೂಕು. ಮತ್ತೆ ಅದೇ ಕೆದಿಲ ಗ್ರಾಮ. ಕೆದಿಲ ಗ್ರಾಮ, ಪುತ್ತೂರು ಹತ್ರ ಆಗತ್ತಲ್ವಾ? ಹೌದು, ಪುತ್ತೂರು ಕಾನ್ಸ್ಟಿಟ್ಯೂನ್ಸಿ. ನಮಗೆ ಪುತ್ತೂರು ಕಾನ್ಸ್ಟಿಟ್ಯೂನ್ಸಿ. ಹೌದು. ಪುತ್ತೂರು ಅಂದ್ರೆ ಹೆಚ್ಚು ಕಡಿಮೆ 4 ಕಿಲೋಮೀಟರ್ ಆಗತ್ತೆ ಅಷ್ಟಲ್ವಾ? ಅಲ್ಲ, ಇಲ್ಲಿಂದ ಪುತ್ತೂರಿಗೆ ನಮಗೆ ಬಸ್ ಸ್ಟ್ಯಾಂಡಿಗೆ 10 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್ಗೆ 10 ಕಿಲೋಮೀಟರ್. ನೀವು ಮುರದಿಂದ ಇಲ್ಲಿಗೆ ಬಂದ್ರಲ್ವಾ? ಮುರಾದಿಂದ 6 ಕಿಲೋಮೀಟರ್. ಮುರಾದಿಂದ 6 ಕಿಲೋಮೀಟರ್. ಹೆಸರೇ ನಿಮ್ದು? ಅಬ್ದುಲ್ ರೆಹಮಾನ್. ವಾಸ್ತು ನಂಬ್ತೀರಾ ನೀವು? ನಂಬ್ತೀರ? ಕೆಲವು ನೋಡಿ ಸರ್, ನಿಮ್ದೆಲ್ಲ ಕೆಲವು ಸಾಕಷ್ಟು ನೋಡಿದ್ದೀರಿ. ನೋಡಿ ಏನು ಮಾಡುದು, ಅದನ್ನು ಒಂದು ವ್ಯವಸ್ಥಿತವಾಗಿ ನೀವು ಕಾಲ್ ಮಾಡಬೇಕು. ಅದು ವ್ಯವಸ್ಥೆ ನಮ್ಮ ಕಾಲ್ ಮಾಡುವ ಹಾಗಿಲ್ಲ. ಹೇಗಾದ್ರೂ ಕೇಳ್ತೈತೆ. ಈ ಕಡೆ ಬಮ್ಮ, ಹೇಗಾದ್ರೂ ಮಾಡಿ ನಿಮ್ಮನ್ನೊಮ್ಮೆ ಕರ್ಕೊಂಡು ಬರಲೇಬೇಕಂತ ಇದೆ. ಕೆಲವು ವಾಸುಗಳಿದ್ದಾರೆ, ಯಾವ್ದು ಗಂಗಾಧರ ಅಂತ ಮತ್ತೊಬ್ಬರು ಅಂತ. ಅದು ತಾವು ಕೃಷಿಕರು. ಮತ್ತೊಂದು ನಮಗೆ ಕೃಷಿದು ಕೂಡ ಯಾವ ದಾರಿ ಬೇಕು ಕೃಷಿಗೆ ಹೋಗಕ್ಕೆ, ಅಲ್ಲಿ ಸ್ವಲ್ಪ ಗಿಡ ಇಟ್ಟಿದ್ದೇನೆ, ಅದಕ್ಕೆಲ್ಲ ಬೇಕು ಅಂತ ಹೇಳಿ ತಮ್ಮನ್ನ ಹೆಸರು. ಇದು ಏನು ಬೇಡ, ಏನು ಬೇಡ, ಎಲ್ಲ ನೋಡೋಣ. ಈಗ ಇದೆಲ್ಲ ನಿಮ್ಮ ಮನೆ ಅಲ್ವಾ? ಹೌದು ಸರ್, ಇದು ನನ್ನ ಮನೆ. ಇದು ಮಾಡಿದ್ರೆ ಪಕ್ಕದಲ್ಲಿ ಏನ್ ಮಾಡಿದ್ರೆ ಇದು ಯಾಕೆ ಗೊತ್ತಿಲ್ಲ. ಇದು ದಕ್ಷಿಣ ಕಟ್ಬೇಕಂತ ಹೇಳಿ ತಮ್ಮ ಇದರಲ್ಲಿ ಇತ್ತು. ಅದಕ್ಕೆ ಎಲ್ ಶೇಪ್ ಅಲ್ಲಿ ಒಂದು ಇದು ಬೇರೆ ಕಟ್ಕೊಂಡ್ರಿ. ಹೌದು, ಕಟ್ಕೊಂಡ್ರೆ. ಇದು ಕಟ್ಕೊಂಡು ತುಂಬಾ ದಿವಸ ಆಗಿಲ್ಲ, 1 ತಿಂಗಳು ಒಳಗೆ ಅಷ್ಟೇ. ಅದೇ ರೋಡ್ ಇದೆ. ಹೌದೌದು, ರೋಡ್. ಇದು ನಮ್ಮ ಜಮ್ಮ ತರವಾಡ ಮನೆ ರೋಡ್ ಇದೆಯಲ್ಲ, ಅದೆಲ್ಲ ನಮ್ದೇನ ತೋಟ? ಅಲ್ಲ, ಆ ತೋಟ ನಮ್ದಿಲ್ಲ. ನನಗೆ ಈ ಪೀಸ್ ಈ ತೋಟ ನಮ್ದಲ್ವಾ? ಈ ತೋಟ ನಮ್ದಲ್ವಾ? ಓಕೆ, ಓಪನ್ ಮಾಡಿ. ಸ್ವಾಮಿ ಪರಮಾತ್ಮ ಇದೆಲ್ಲ ಪಕ್ಕದಲ್ಲಿ ಏನ್ ಕಟ್ಬೇಕಂದ್ರು ನಡೀತಾನೆ ಇಲ್ಲ, ಆಗ್ತಾನೆ ಇಲ್ಲಲ್ಲ? ಎಷ್ಟೋ ವರ್ಷದಿಂದ 4 ವರ್ಷ ಆಯ್ತು. ಇದು ಸ್ವಲ್ಪ ಕಂಪೌಂಡ್ ತರ. ಇದು ನಮ್ಮ ಕಾಲೇಜ್ ಇದು ಯಾಕೆ ಕಂಪೌಂಡ್ ಎಲ್ಲ ತೆಗಿದೆ ಸರ್. ಅಲ್ಲಿವರೆಗಿತ್ತು. ಇನ್ನು ಮತ್ತೆ ನಿಮ್ಮಲ್ಲಿ ಮುಂದುವರಿಸಿ ಆಮೇಲೆ ಇದೆಯಲ್ಲ ಅದೆಲ್ಲ ತೆಗೆದು ಬಿಡಿ. ಪಿಲ್ಲರ್ ಎಲ್ಲ ಕ್ಲೀನ್ ತೆಗೆದ್ಬಿಟ್ಟು ಮಣ್ಣು ತೆಗಿಬೇಕು ಸರ್. ಇದು ಇಷ್ಟು ಎತ್ತರ ಕೂಡ ಮಣ್ಣು ಹಾಕುವಾಗಿಲ್ಲ. ಬಂದ್ರೆ ಈ ತೋಟಕ್ಕೆ ಆಗ್ತೇನೆ. ತಗೋ, ಸ್ವಲ್ಪ ಈ ಕಡೆ ಡೌನ್ ಮಾಡ್ಬಿಟ್ಟು ಇದಾಕ್ಬಿಡಿ. ಇದಾಕಿದ್ರೆ ನಿನ್ನ ಫೈನಾನ್ಷಿಯಲ್ ಇನ್ನೂ ಟೈಟ್ ಆಗ್ಬಿಟ್ಟಿದೆ ನಿಮಗೆ. ಅಲ್ಲ ಸರ್, ನಾನು ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಕಸುಬೇನ ಇತ್ತು. ನಂದು ಈ ಸೆಂಟ್ರಿಂಗ್ ಐಟಮ್ ಎಲ್ಲ ಉಂಟಲ್ಲ, ಈ ಬಿಲ್ಡಿಂಗ್ ಮಾಡೋದು, ಅದನ್ನೆಲ್ಲ ತಂದು ಇಲ್ಲಿ ಇಟ್ಟದ್ದು ಆ ಮರದ. ಅದು ದೊಡ್ಡ ಗುಡ್ಡೆ ತರ ಸರ್. ಅಲ್ಲಿ ತುಂಬೆ ಆದ್ದು ನಾಶ ಆಗಿದ್ದು ಹೋದ ಹೊರತು ಒಂದು ಕೆಲಸ ಇಲ್ಲ. ಫಸ್ಟ್ ಇದೆಲ್ಲ ಕ್ಲೀನ್ ತೆಗೀರಿ. ಸ್ವಲ್ಪ JCB ಬಂದು ತಪ್ಪಿಸ್ಬಿಡ್ರಿ. ತಪ್ಪಿಸ್ಬಿಟ್ಟು ಇದೆಲ್ಲ ತೆಗೆದು ಬಿಡಿ. ಎತ್ತರದ ಬೇಡ ಸರ್. ಇಲ್ಲಿ ಇದಕ್ಕೆ ಜಾಯಿಂಟ್ ಮಾಡೋದು ಕಟ್ಟೋದು ಬಿಡಿ, ಏನು ಬೇಡ. ಫ್ರೀ ಬಿಟ್ಬಿಡಿ. ಸುಮ್ಮನೆ ದುಡ್ಡೇ ಖರ್ಚು ಮಾಡ್ಕೊಳ್ತೀರಿ ಅಲ್ವಾ? ಇದು ತೋರ್ಸಮ್ಮ, ಇದನ್ನ ಕ್ಲೀನ್ ತೋರಿಸಿದನ್ನ. ಓಕೆ, ಒಳ್ಳೇದಾಗ್ಲಿ. ದೇವ್ರು ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದು ಮಾಡಿ. ಸರಿ, ಮತ್ತೊಂದು ಇದು ನಮ್ದು ಸ್ಟೀಲ್ ಇದಾಕಿದ್ದು, ಅದು ಹಾಕ್ಲೆ ಹಾಕ್ಲೆ ಒಂದು ಸ್ವಲ್ಪ ಮನೇಲಿ ಕಿತ್ತಾಟನ. ಮನೆಯಲ್ಲಿ ಅಷ್ಟು ಕಿತ್ತಾಟ ಏನಿಲ್ಲ, ಏನು ವಿಶೇಷ ಅಂತ ಇಲ್ಲ. ಮಕ್ಕಳು ಮತ್ತೆ ಶಾಲೆ 3 ಹೋಗ್ತಾ ಇದ್ದಾರೆ. ಫೈಟ್ ಮಾಡ್ತಾ ಉಂಟು ಒಬ್ರಿಗೊಬ್ರು ಗೆಲ್ಸು ಮುರ್ಸು ಅಂದೆ. ಏನಿಲ್ಲ. ಇದು ದರ್ಶನದಲ್ಲಿ ಅದೆಲ್ಲ ಮಕ್ಕಳು ಮಕ್ಕಳು ಮಕ್ಕಳೊಳಗೆ ಉಂಟಲ್ಲ ಅಲ್ವಾ? ಅಡಿಗೆ ಮನೆ ಇದು ಇಲ್ಲ ಸರ್, ಅದು ಅಡಿಗೆ ಮನೆ ಅಲ್ಲ, ಅದು ಬೆಡ್ರೂಮ್. ಅದರಲ್ಲೆಲ್ಲ ಅಲ್ಲೇ ಹಾಕಿಬಿಟ್ಟಿದೆ. ಬೆಡ್ರೂಮ್ ಮಾಡ್ಕೊಂಡಿದ್ದೀರಾ? ಏನ್ಮ ಮಗಳ? ಹೌದು, ಮಗಳು. ಮಕ್ಕಳು 3 ಜನ. ಇದು ದೊಡ್ಡವಳಿಗಳು SLC ಓದ್ತಾ ಇದ್ದಾರೆ ಸರ್. ಇದು ಟಾಯ್ಲೆಟ್ ಬಾತ್ರೂಮ್. ಓಪನ್ ಮಾಡಿ ಸ್ವಲ್ಪ. ಓಕೆ, ಹಾಕೊಳ್ಳಿ. ಯಾರು ಮಲಗ್ತಾರೆ ಇಲ್ಲಿ? ಇಲ್ಲಿ ಸರ್ ಇಲ್ಲಿ ಯಾರ್ದು ಫಿಕ್ಸ್? ಇದು ಸರ್ ಮಾಸ್ಟರ್ ಬೆಡ್ರೂಮ್ ಅಂತ ಮಾಡಿದ್ದು. ನಾನು ನಮ್ಮ ಹೆಂಡತಿ ಮಕ್ಕಳು ಒಮ್ಮೊಮ್ಮೆ ಇಲ್ಲಿ ಎಲ್ಲರಿಗೂ ಮಲ್ಗೋದು. ಒಮ್ಮೊಮ್ಮೆ ಇಲ್ಲಿ ಮಲಗ್ಬೋದು, ತೊಂದ್ರೆ ಏನಿಲ್ಲ. ಬನ್ನಿ. ನಿಮ್ಮ ಹೆಸರಮ್ಮ? ಆಯಿಷಾ. ಆಯಿಷಾ. ಜೋರಾಗಿ ಹೇಳಿ. ಜೋರಾಗಿ. ಆಯಿಷಾ. ಹೌದು. ಇದು ಮರಿಯಮ್ಮ, ನನ್ನ ಹೆಂಡತಿ. ಇದು ನನ್ನ ಮಗಳು. ಚೆನ್ನಾಗಿದ್ರಮ್ಮ? ಎಷ್ಟು ಜನ ಹೆಣ್ಮಕ್ಳು? ಮಕ್ಕಳು 3 ಹೆಣ್ಣು ಮಕ್ಳು. 3 ಮಕ್ಕಳನ್ನ? 3. ಓಕೆ ಓಕೆ ಓಕೆ. ಸರಿ ಸರಿ ಸರಿ, ಬನ್ನಿ ಬನ್ನಿ. ಇದೊಂದು ಸಿಟ್ ಔಟ್ ಸೈಡ್ ಸಪರೇಟ್ ಮಾಡ್ಕೊಂಡ್ರ ಇದನ್ನ? ಹೌದು, ಮನೆ ಆದ ನಂತರ ಮಾಡ್ಕೊಳ್ಳಿ ಸರ್. ಅದು ಇದು ಕೂಡ ನನಗೆ ಒಂದು ತಲೆ ಬಿಸಿ ಆಗ್ತದೆ. ಇದು ಮಾಡಿದ ನಂತರ ಸ್ವಲ್ಪ ಮತ್ತು ವ್ಯತ್ಯಾಸ ಇದೆ. ಎದುರುದು ಹೇಳ್ತೀನಿ. ಮನೆ ಆಶ್ಚರ್ಯ ಯೋಜನೆ ಮನೆ ಸರ್. ಅದಕ್ಕೆ ನೋಡಿ, ಇದನ್ನು ಮಾಡಿಕೊಂಡ ಮೇಲೆ ಸ್ವಲ್ಪ ವ್ಯತ್ಯಾಸ ಅಂತಂದ್ರಿ, ಒಪ್ಕೊಳ್ತೀನಿ.
ಇದಾದ ತದನಂತರದಲ್ಲಿ ಯಾಕೆ ವ್ಯತ್ಯಾಸ ಆಯ್ತು ಅಂತಂದ್ರೆ ನೋಡಿ, ಅದಕ್ಕಿಂತ ಅಲ್ಲಿಂದ ಇಳಿತೇವೆ ನಾವು, ಏನೇನು ಬೇಡ, ಅದಕ್ಕಿಂತ 1 ಇಂಚ್ ಹೈಟ್ ಮಾಡಿ ಇದನ್ನ ಚೆನ್ನಾಗಾಗುತ್ತೆ. ಅದಕ್ಕಿಂತ 1 ಇಂಚ್ ಹೈಟ್ ಮಾಡಿ ಚೆನ್ನಾಗಾಗ್ತರಿ. ಇದನ್ನ ಹೈಟ್ ಮಾಡ್ಬೇಕು. ಸಿಮೆಂಟ್ ಹಾಕ್ತಿರೋ ಏನ್ ಮಾಡ್ತಿರೋ ಮಣ್ಣು ಹಾಕ್ತಿರೋ ಅದು ವಿಚಾರ ಬೇರೆ ನಿಮ್ದು. ಹೈಟ್ ಮಾಡಿ ಕ್ಲೀನ್ ಆಗಿ ಇದೆಲ್ಲ ಫುಲ್ ಹೈಟ್ ಮಾಡಿ ಇದನ್ನ ಸಾಧ್ಯವಾದಷ್ಟು ಇದಕ್ಕಿಂತ ಅರ್ಧ ಅಡಿ ಹೈಟ್ ಮಾಡಿ ಬೇಕಾದ್ರೆ ಬೇಡನ್ನಲ್ಲ, ಸಾಧ್ಯವಾದಷ್ಟು ಈ ಕಡೆ ನಾವು ಇಲ್ಲಿಂದ ಇಳಿಬೇಕು. ನಾನು ಡೆಫಿನೆಟ್ ಆಗಿ ಮಾಡಬಹುದು, ಡೆಫಿನೆಟ್ ಆಗಿ ಮಾಡಬಹುದು, ಡೆಫಿನೆಟ್ ಆಗಿ ಮಾಡಬಹುದು. ಒಂದು ನೋಡಿ ಹೇಳೋದು, ಹೊರಗಳಿಂದ ಓಡೋದು ಬೇಡ, ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಲ್ಲ, ಕ್ಲೋಸ್ ಮಾಡೋಣ. ಇದು ಕ್ಲೋಸ್ ಮಾಡಿ ಫಸ್ಟ್. ಇದು ಕ್ಲೋಸ್ ಮಾಡಿ ಒಂದು ಇಲ್ಲಿ ಡೋರ್ ತಗೊಂಡ್ಬಿಟ್ಟು ರೂಮ್ ಮಾಡ್ಕೊಳ್ಳಿ, ಹೈಟ್ ಮಾಡ್ಕೊಳ್ಳಿ, ಇದನ್ನ ಟೋಟಲ್ ಹೈಟ್ ಮಾಡ್ಕೊಳ್ಳಿ. ಒಂದು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ನಾನು ಹೇಳೋದು, ಈ ಡೋರ್ ನಲ್ಲಿ ಓಡಾಡಬೇಡಿ. ಈ ಡೋರ್ ಗಂಡು ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ಭಾರಿ ತೊಂದರೆ ಆಗುತ್ತೆ. ಇದು ಮೊದಲಿನ ಆರೋಗ್ಯಕ್ಕೂ ಈಗಿನ ವ್ಯತ್ಯಾಸ ಕಾಣ್ತಾ ಇದ್ರಿ ನೀವು. ಎಸ್ ಆರ್ ನೋ? ಹೌದಾ ಅಥವಾ ಹೌದಲ್ವಾ? ಕರೆಕ್ಟ್ ಅಲ್ವಾ? ನನಗೆ ಬಿ ಪಿ ಶುಗರ್ ಅಂತ ಇರ್ಲೇ ಇಲ್ಲ. ಬಿ ಪಿ ಶುಗರ್ ಎಸ್. ಈ ಡೋರ್ ಯಾವಾಗ ಓಪನ್ ಆಯ್ತು, ಇದು ಯಾವಾಗ ಕಟ್ಟಿದ್ರೆ ಸ್ಟಾರ್ಟ್ ಆಗಿದೆ ನೋಡಿ ನಿಮ್ಗೆ. ಹೌದು, ಅಲ್ಲ ಮನೆ ಕಟ್ಟಿ 5-6 ವರ್ಷ ಆಯ್ತು. ಆವಾಗಲೇ ಅದು ಓಕೆ. ಅದಂತ ಮತ್ತೆ ಈ ಸೇರಿದಂತ ಸ್ವಲ್ಪ ಮತ್ತು ಪ್ರಾಬ್ಲಮ್, ಇದು ಮಾಡಿದ್ರಿಂದ ಪ್ರಾಬ್ಲಮ್ ಆಗಿದೆ. ಓಕೆ, ಒಂದು ಒಪ್ಕೊಳ್ತೀನಿ. ಈಗ ನೋಡಿ, ಇಲ್ಲಿಗೆ ಡೋರ್ ಕ್ಲೋಸ್ ಮಾಡ್ಕೊಳ್ಳಿ, ಇದನ್ನ ಓಪನ್ ಮಾಡ್ಕೊಳ್ಳಿ, ಮಾಸ್ಟರ್ ಬೆಡ್ ಮಾಡ್ಕೊಳ್ಳಿ, ಸರಿನಾ? ಮಾಡಿಕೊಂಡ ತದನಂತರದಲ್ಲಿ ಒಂದು ಕೆಲಸ ಮಾಡಿ. ಇಷ್ಟು ಬರ್ಕೊಂಡಿದ್ದೇನೆ, ಒಂದೊಂದು ಕೆಲಸ ಮಾಡಿ. ಇಲ್ಲಿಂದ ಮಾಡ್ತಿದ್ರೆ ಇದನ್ನ ನಾವು ಡೋರ್ ಮಾಡ್ಕೊಳ್ಳಿ, ಇದನ್ನ ಒಂದು ರೋಡ್ ಇದು ಕಟ್ಕೊಳ್ಳಿ. ಅಲ್ಲ ಸರ್, ಇದನ್ನ ಮೇಲೆ ಅವರಿಗೆ ಕ್ಲೋಸ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಫುಲ್ ಒಂದು ನಿಮಿಷ. ಇದು ಒಂದು ವಾಲ್, ಇದೊಂದು ವಾಲ್, 2 ವಾಲ್ ಕಟ್ಕೊಳ್ಳಿ. 2 ವಾಲ್ ಕಟ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಸೆಂಟ್ರಲ್ ಕಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಇದನ್ನ. ಅವಾಗ ನಾನೇನಾಗತ್ತೆ ಅಂದ್ರೆ ಸ್ಪೇಸ್ ಬರುತ್ತೆ ನಿಮಗೆ. ಸ್ಪೇಸ್ ಬರ್ತಲ್ಲ, ಈ ಕಡೆ ಡೋರು ಇದು ಯಾವ್ದಕ್ಕೆ? ಈ ಬೆಡ್ರೂಮ್ಗೆ. ಈ ಕಡೆ ಒಂದು ಡೋರ್ ತಗೊಳ್ಳಿ, ಅಲ್ಲಿ ಕಿಚನ್, ಸರಿನಾ? ನೋಡಿ, ಇದು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಇದೆಲ್ಲ ಏನಾದ್ರು ಒಂದು ಕಿಟಕಿಲೆಲ್ಲ ಮಾಡ್ಕೊಂಡ್ಬಿಟ್ಟು ವ್ಯತ್ಯಾಸ ಮಾಡ್ಕೊಂಡು ಈ ಗೋಡೆಗೆ ಟಚ್ ಮಾಡಬೇಡಿ. ಕಟ್ಟೆನ ಈ ಗೋಡೆ ಟಚ್ ಮಾಡಬೇಡ. ಈ ಗೋಡೆಗೆಲ್ಲ ಹಾಕೊಳ್ಳಿ. ಬೇಕಾದ್ರೆ ಈ ಮುಖದಲ್ಲಿ ನಿಂತ್ಕೊಂಡು ಮಾಡ್ಕೊಳ್ಳಿ, ತೊಂದರೆ. ಸರಿ ಸರಿನಾ? ಸರಿ. ಈ ಮುಖದಲ್ಲಿ ನಿಂತ್ಕೊಂಡು ಮಾಡ್ಕೊಳ್ಳಿ, ಅನುಮಾನ ಇಲ್ಲ ಅದರಲ್ಲಿ. ಇಲ್ಲಿ ಟಚ್ ಮಾಡೋದು ಬೇಡ. ಸರಿ, ಇಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಳಿ. ಡೋರ್ ಕೊಡ್ಬೇಡಿ. ಸರಿ, ಹೊರಗಡೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ. ಹೊರಗಡೆ ಹಂಗ ಹೋಗಿ ಬರಲ್ಲ, ಮತ್ತೆ ಹಂಗ ಹೋಗಿ. ಇಲ್ಲಿ ಬೇಡ, ಇಲ್ಲಿ ಕ್ಲೋಸ್ ಮಾಡಿ. ಅಡಿಗೆ ಮನೆಯಿಂದ ಬೇಡ, ಇಲ್ಲಿ ಕ್ಲೋಸ್ ಮಾಡಿ. ಫಸ್ಟ್ ಒಂದು ಬನ್ನಿ ಹೇಳ್ತೀನಿ. ಅದೇ ಒಂದು ಇನ್ನೂ ಕಟ್ಟಿದಾಗಳಿಂದ ಇನ್ನೂ ತಲೆ ತಿರ್ತಾ ಇತ್ತು ನಿಮಗೆ. ಏನಾಗ್ತದೆ ಅಂತ ಗೊತ್ತಾನೆ ಆಗ್ತಿಲ್ಲ ನಿಮ್ಗೆ. ಫಸ್ಟ್ ಕಿತ್ತಾಕಿದ್ನಲ್ಲ, ಅದು ಬೇಡ. ಫಸ್ಟ್ ಬೇಡ, ಎಲ್ಲ ಕಿತ್ತಾಕಿ. ಫಸ್ಟ್ ನೀವು ಕಾಂಪೌಂಡೇ ಮಾಡಬೇಡಿ. ಅದಕ್ಕೆ ಕಾಂಪೌಂಡೇ ಮಾಡಬೇಕು. ಕಾಂಪೌಂಡೇ ಮಾಡೋದು ಬೇಡಲ್ಲ, ಕಿತ್ತಾಕಿ. ಒಂದು ಇದೆಲ್ಲ ನಮ್ದಲ್ವಾ? ಇದು ನಮ್ದು ಸರ್. ಇದು ಮೇಲೆ ಸಾಮಾನ್ಯ, ಇದು ನಮ್ದು. ಸರಿ, ಓಕೆ. ಒಂದು ಕೆಲಸ ಮಾಡಿ, ಇದನ್ನೆಲ್ಲ ತೆಗೆದ್ಬಿಟ್ಟು ಹಿಂದೆ ಎಷ್ಟು ಸಾಧ್ಯನಷ್ಟು ಲಗೇಜ್ ಹಾಕೊಳ್ಳಿ. ಹಿಂದೆ ಎಷ್ಟು ಸಾಧ್ಯನಷ್ಟು ಲಗೇಜ್ ಹಾಕೊಳ್ಳಿ. ಇದು ಬೇಡ ಬೇಡ ಬೇಡ, ಇದೆಲ್ಲ ಫಸ್ಟ್ ಕಿತ್ತಾಕಿ ಅದನ್ನ, ಸರಿನಾ? ಅದು ಮಾಡ್ಕೊಂಡು ಇನ್ನು ಗಣಪತಿ ಮಾಡಿದ್ರೆ ರಪ್ಪಾಗಿದೆ. ಅರ್ಥ ಆಯ್ತು ಹೇಳೋದು? ನೋಡಿ, ಈ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ನೋಡಿ, ಈ ಕಲ್ಲು ಮಣ್ಣು ಏನು ಇಡಬೇಡಿ. ಇದೆಲ್ಲ ಕಲಿತಿದ್ರಲ್ಲ, ಇಡಕ್ಕೆ ಹೋಗ್ಬೇಡಿ. ಫೈನಾನ್ಷಿಯಲ್ ಟೈಟ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಇದನ್ನ ಈ ನೀರು ಬಿಟ್ಟು ನೀವು ತೆಗೆದುಕೊಂಡಾಗಲಿ ಇದೆಲ್ಲ ಕಂಪ್ಲೀಟ್ ಡೌನ್ ಮಾಡ್ಕೊಳ್ಳಿ. ಇದೆಲ್ಲ ತೆಗೆದುಬಿಡಿ. ಬೇಡ, ಯಾವುದು ಬೇಡ. ಇದು ನಾವು ಸುಮ್ಮನೆ ಮಾಡ್ಕೊಂಡಿದೀವಿ ಅಷ್ಟೇ. ಗಿಡ ಇರ್ಲಿ, ಎಲ್ಲ ಮಾಡ್ಕೊಂಡಿದೀವಲ್ವಾ, ಇದಕ್ಕೆ ಪ್ಲೇಸ್ ಇರಲಿ ಅಷ್ಟೇ ನಮಗೆ, ಸರಿನಾ? ಒಂದು ನಿಮಿಷ. ಇದೆಲ್ಲ ಹಿಂದಕ್ಕೆ ಹಾಕೊಳ್ಳಿ. ಇದು ಫಸ್ಟ್ ಕಿತ್ತಾಕಿ. ಇದಿರ್ಲಿ, ಇದು ಸ್ವಲ್ಪ ಈ ಕಡೆ ಹಾಕೊಳ್ಳಿ. ಕೋಳಿದಲ್ವಾ ಇದು? ಇದು ಕೋಳಿದು ಮೆಲ್ಲಕ್ಕೆ ಇದು ಕೋಳಿದಲ್ವಾ? ಇದಿರ್ಲಿ, ಇದು ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಇದೆಲ್ಲ ಪೂರ್ತಿ ನೀವು ಕಟ್ಟಿದ್ರಲ್ವಾ? ಕಟ್ಟಿರೋದೆಲ್ಲ ತೆಗೆದು ಈ ಮರೆಯಲ್ಲಿ ಇರ್ಲಿ, ಮರೆಯಲ್ಲಿರ್ಲಿ. ಯಾವುದು ಮಾಡಬೇಡಿ. ಯಾವ ಶೆಡ್ಡು? ಪಂಪ್ ಶೆಡ್. ಒಂದು ಕೆಲಸ ಮಾಡಿ, ಪಂಪ್ ಶೆಡ್ ಒಂದು ಹಾಕೊಳ್ಳಿ. ಇಲ್ಲಿ ಇಲ್ಲ, ಮನೆ ಟಚ್ ಮಾಡಬೇಡಿ. ಮನೆ ಟಚ್ ಮಾಡ್ದಂಗೆ ಇಲ್ಲಿ ಹಾಕೊಂಡು ಪಂಪ್ ಶೆಡ್ ಅಲ್ಲಿ ಬೇಡ, ಅಲ್ಲಿ ಬೇಡ, ಅಷ್ಟೇ ಎತ್ತರದಲ್ಲಿ ಮಾಡ್ಕೊಳ್ಳಿ. ಮನೆ ಟಚ್ ಮಾಡಬೇಡಿ. ಸರಿನಾ? ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಏನು ಮಾಮ ಹೇಳ್ಬೇಕು, ಕೇಳೋದಂತಾನೆ ಗೊತ್ತಾಗೋದು. ನನಗೆ ಯೋಚನೆ ಮಾಡ್ತೀನಿ ನನ್ನ ಹತ್ರ ಮಾತಾಡೋದಕ್ಕೆ ಅಲ್ವಾ? ಈ ಗ್ಯಾಸ್ ಸ್ಟವ್ ನೋಡಿ, ಇಲ್ಲಿ ಕಟ್ಟೆ ಕಟ್ತೀವಲ್ವಾ?
ಕಟ್ಟೆ ಕಟ್ಟಿದ್ಮೇಲೆ ಇದಕ್ಕೆ ಟಚ್ ಮಾಡೋದು ಬೇಡ ಅಷ್ಟು ಯಾವ್ದೋ ಕಟ್ಟೆನ ಇದನ್ನ ಅರ್ಧಡಿ ಗ್ಯಾಪ್ ಬಿಟ್ಬಿಟ್ಟು ಕಟ್ಟಿ ಹಿಂಗೆ ಸರಿನಾ. ಇಲ್ಲಿ ಇದು ಮಾಡ್ಕೊಳ್ಳಿ ಯಾವುದು ಗ್ಯಾಸ್ ಅಲ್ಲ ಸಿಂಕ್ 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 ಪಕ್ಕದಲ್ಲೇ ನಾವು ಸ್ಟವ್ ಇಟ್ಕೊಂಡು ಈ ಮುಖದಲ್ಲಿ ಮಾಡ್ಕೊಂಡು ಕಿಟಕಿ ಇಟ್ಕೊಂಡು ಮಾಡಿ ಈ ಮುಖದಲ್ಲಿ ಮಾಡಿ ಏನೂ ತೊಂದರೆ ಇಲ್ಲಮ್ಮ ಸರಿನಾ. ಅದು ಬೆಡ್ರೂಮು, ಇದು ಸ್ಟೋರ್ ರೂಮು. ನಾವು ಹಿಂಗೆ ಬರ್ತೀವಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅದನ್ನ ಡೋರ್ ತೆಗೆಯೋದು 5,000 ಖರ್ಚು ಬರುತ್ತೆ. ಹೌದು ಸರ್ ಹೌದು ಸರ್ ಆ ಖರ್ಚು ಬೇಡ ಬೇಡ. ಅರ್ಥ ಆಯ್ತಾ. ಇಲ್ಲಿ ನೋಡಿ ಇಲ್ಲಿಂದ ಸ್ಟ್ರೈಟ್ ಗೋಡೆ ಬಂದ್ಬಿಡ್ಲಿ, ಇದೊಂದು ರೂಮ್ ಆಗುತ್ತೆ. ಈ ವಾಲ್ ಇಂದ ಸ್ಟ್ರೈಟ್ ಗೋಡೆ ಬಂದ್ಬಿಡ್ಲಿ, 4 ಅಡಿ ಬಿಟ್ಬಿಟ್ಟು ಒಂದು ಎಂಟ್ರಿ ಕೊಡುವ ಅಡ್ಡ ಬಂದ್ಬಿಡ್ಲಿ. ಅಡ್ಡ ಬಂದಾಗ ಇಲ್ಲೇನಾಗತ್ತೆ ಸ್ಟೋರ್ ಆಗುತ್ತೆ, ಸಣ್ಣ ಪುಟ್ಟ ಸ್ಟೋರ್ ಇಟ್ಕೊಳಕಾಗತ್ತೆ, ಅಡಿಗೆ ಮನೆವು ಸರಿನಾ. ಅವಾಗ ಏನಾಗುತ್ತೆ ಇಲ್ಲಿಂದ ಈ ಡೋರಿಂದ ಬರ್ತೀವಲ್ವಾ, ಈ ಡೋರಿಂದ ಬಂದಾಗ ಇದು ಓಪನ್ ಮಾಡಿ ಇದು ಓಪನ್ ಅಡಿಗೆ ಮನೆಗೆ ಹೋಗ್ತೀವಿ, ಮಾಸ್ಬಿಟ್ಟು ಅವಾಗ ಏನಾಗತ್ತೆ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಇದರಿಂದ ನಾನು ಇದ್ರಿಂದ ನಿಮ್ಗೆ ಆಯುಷ್ಯ ಕೊಡುತ್ತೆ, ಇಲ್ಲ ಅಂದ್ರೆ ತೊಂದರೆ ಮಾಡುತ್ತೆ. ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ ಸಾಹೇಬ್ರೆ. ಅರ್ಥ ಆಯ್ತಾ. ನಿಮಗೆ ತೊಂದರೆ ಆದ್ರೆ ನನಗೇನೋ ಬರಲ್ಲ, ನಿಮ್ಗೆ ಒಳ್ಳೇದಾಗಿದೆ ಅಂತ ನೋಡಿ. ಬೆಂಗಳೂರಿಂದ ನೀವು ಇಲ್ಲಿ ಕಳ್ಸ್ಬೇಕಂದ್ರೆ ಇಷ್ಟು ನಂಬಿಕೆ ಇರ್ಬೇಕು ನಮ್ಮ ಮೇಲೆ ಅಲ್ವಾ. ತುಂಬಾ ನಂಬಿಕೆ. ಆ ನಂಬಿಕೆಗೆ ನಾನು ಖುಷಿ ಆಗತ್ತೆ ಅಲ್ವಾ. ನಿಮಗೆ ನೀವು ಚೆನ್ನಾಗಿದ್ರೆ ಖುಷಿ ಪಡೋ ಮೊದಲ ವ್ಯಕ್ತಿ ನಾನೇ ಆಗಿರ್ತೀನಿ. ಅರ್ಥ ಆಯ್ತು ಹೇಳೋದು. ನೀವು ಚೆನ್ನಾಗಿರ್ಬೇಕು, ಗಂಡ ಹೆಂಡತಿ ಮಕ್ಕಳು. ಏನಮ್ಮ ಅಮ್ಮ ತೆಗೆಯಕ್ ಬರೋದೇ ಇಲ್ಲ, ತೆಗಿಬಾರ್ದು. ಅಲ್ಲಿ ತೆಗೆದ್ರೆ ಹೆಣ್ಮಕ್ಳ ಮೇಲೆ ತೊಂದರೆ ಆಗತ್ತೆ. ಹೆಣ್ಮಕ್ಳಿದಾರೆ, ಅರ್ಥ ಮಾಡ್ಕೋ. ಹೊರಗಿಂದನೇ ಹೋಗ್ಬೇಕು. ಹೌದು, ನಾವು ಕಿಚನ್ ಇಂದ ಹೊರಗಡೆ ಹೋಗ್ಬಾರ್ದಲ್ಲ ಸರಿ. ಬರಬಾರ್ದು. ಅಲ್ಲ ಇದು ಹೊರಗೆ ಹೋಗುವಂತದ್ದಿಲ್ಲ, ಬಂದೆ ಮಾಡುದು. ಬಂದೆ ಮಾಡಿ ಸರಿ. ನಮ್ಗೆ ಅದು ಒಂದೇ ಡೋರ, ಮೇನ್ ಡೋರ್ ಹೇಳ್ತೀನಿ, ಬೇಕಾದಾಗ ಹೇಳ್ತೀನಿ ಸರಿನಾ. ಇದನ್ನ ಫಸ್ಟ್ ಹೈಟ್ ಮಾಡ್ಕೊಳ್ಳಿ. ಇವೆರಡಕ್ಕೂ ಡೋರ್, ಇವೆರಡಕ್ಕೂ ವಾಲ್ ಕಟ್ಕೊಳ್ಳಿ. ಇದೊಂದು ಡೋರ್ ತಕ್ಕೊಳ್ಳಿ, ಅಡಿಗೆ ಮಾಡಿ ಸರಿನಾ. ಇದು ಹೈಟ್ ಯಾವಾಗ ಮಾಡ್ತಾರೋ, ಇದು ಯಾವಾಗ ಕಟ್ತಿರೋ ಅವಾಗ ಬಹಳ ಚೆನ್ನಾಗಿರ್ತಾರೆ. ಸರ್ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡುವಂಗಿಲ್ಲ ಅಲ್ವಾ ಸರ್? ಎಲ್ಲಿ ನೀವು ಈ ಸ್ಟೋರ್ ನೀವು ಟಾಯ್ಲೆಟ್ ಬಾತ್ರೂಮ್ ಬೇಕಾ? ಹೌದು ಸರ್. ಒಂದು ಕೆಲಸ ಮಾಡಿ, ಈ ಎರಡರ ನಡುವೆ ಟಾಯ್ಲೆಟ್ ಬಾತ್ರೂಮ್ ಕೊಡಿ, ತೊಂದರೆ ಧಾರಾಳವಾಗಿ ಹೆಣ್ಮಕ್ಳು ಮಕ್ಕಳು ಇರ್ತಾರಲ್ವಾ, ಕೊಡಿ, ಏನ್ ತೊಂದರೆ ಇದ್ದಿಲ್ಲ. ನೈಟ್ ಟೈಮ್ ಹೊರಗೆ ಹೋಗೋದು ಇಲ್ಲಿ ಕೊಡಿ, ಆರ್ಡರ್ ಡೆಫಿನೆಟ್ ಆಗಿ. ಇಲ್ಲಿಂದ ಪೈಪ್ ಕೊಟ್ಬಿಟ್ಟು ನಾನು ಹೇಳೋದು ವೇಸ್ಟ್ ಅನ್ನ ನಾನು ಹೇಳೋದು ಇಲ್ಲಿ ಕೊಡಿ, ಗುಂಡಿ ಕೊಡಿ. ಅಲ್ಲಿ ಗುಂಡಿ ಕೊಡಿ, ಗುಂಡಿ ಕೊಡಿ. ಓಕೆನಾ. ಫಸ್ಟ್ ನಾನು ಸ್ಟೋರೇ ಅಂತಲ್ಲ, ಟಾಯ್ಲೆಟ್ ಕೊಟ್ರು ತೊಂದರೆ ಇಲ್ಲ. ಮೊದ್ಲು ಹೈಟ್ ಮಾಡ್ಕೊಳ್ಳಿ ಫಸ್ಟ್. ಇಲ್ಲಿಂದ ನಾನು ಹಿಡಿಬೇಕು, ಅಲ್ಲಿಂದ ನಾನು ಹಿಡಿತಾ ಇದ್ದೀನಿ. ಆರೋಗ್ಯ ತೊಂದರೆ ಮಾಡ್ಕೊಳ್ತಾ ಇದ್ರಿ, ನೆನಪಿಟ್ಕೊಳ್ಳಿ. ಹೈಟ್ ಮಾಡ್ಕೊಳ್ಳಿ. ಹೈಟ್ ಮಾಡ್ಕೊಂಡು ನೀವೇನಾದ್ರೂ ತಿರುಗಿ ಇದು ಮಾಡ್ಕೊಂಡ್ರೆ ಆವಾಗ ಬಲವಾಗಿರ್ತೀರಿ. ಸರ್, ಇದು ಜನರಲ್ ಬಾತ್ರೂಮ್ ಮಾಡಿ ನಾವು ಒಳ್ಳೆ ಅಲ್ಲಿ ಮಾಡ್ಬೋದು, ಇಡ್ಬೋದು, ಏನ್ ತೊಂದರೆ ಇಲ್ಲ, ಇಡ್ಬೋದಮ್ಮ. ಅಲ್ಲಿ ಮಾಡ್ಕೊಂಡು ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಹೊರಗಡೆಯಿಂದ ಬೆಂಕಿ ಇದೇ ರೀತಿ ಮುಖ ಮಾಡಿ ಮಾಡ್ಕೊಳ್ಳಿ. ನೀವು 5 ಅಡಿ ಬೇಕಾದ್ರೆ ಅಗಲ ಮಾಡ್ಕೊಳ್ಳಿ, 5 ಅಡಿ ಅಗಲ ಮಾಡ್ಕೊಳ್ಳಿ. ಅಗಲ ಮಾಡ್ಕೊಂಡು ಇಲ್ಲೊಂದು ಡೋರ್ ಓಪನ್ ಮಾಡಿ. ಮಾಸ್ಟರ್ ಬೆಡ್, ಇದು ಕಿಚನ್ ಅಲ್ವಮ್ಮ? ಹೌದು. ನಮ್ಗೆ ಕ್ರಮೇಣ ಇದು ತೆಗಿಬಹುದಾ, ಒಂದೇ ಮಾಡ್ಬಹುದಾ? ಮಾಡ್ಬಹುದಲ್ಲ, ಧಾರಾಳವಾಗಿ ಮಾಡ್ಬೋದು. ನೋಡಿ, ಈ ಖರ್ಚು ಬಹಳ ಆಗತ್ತೆ ಅಂತ ಅಷ್ಟೇ. ಖರ್ಚು ಬಹಳ ಆಗದ್ ಬೇಡ, ಇರೋದ್ರಲ್ಲಿ ಇಂಜೆಕ್ಷನ್ ತಗೊಂಡ್ಬಿಡೋಣ. ಆಪರೇಷನ್ ಮಾಡ್ರಿ ಅಂದ್ರೆ ಒಂದೇ ಸಾರಿ. ಈಗ ಐಸಿಯುಗೆ ಒಂದೇ ಸಾರಿ ಆಪರೇಷನ್ ಮಾಡ್ರಿ ಅಂದ್ರೆ ಲಕ್ಷ ಗಟ್ಟಲೆ ಖರ್ಚಾಗಲ್ವಾ? ಸಾಧ್ಯವಾದಷ್ಟು ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಮ್ಮ. ಸುಮ್ಮನೆ ಇಷ್ಟಪಟ್ಟೆ ಖರ್ಚು ಮಾಡಬೇಡಿ. ಇದು ಮಾಡಬೇಕಾದ್ರೆ ಅದನ್ನ ಮಾಡಿದ್ರೆ ಇದನ್ನೆಲ್ಲ ತೆಗೆದುಬಿಡಿ. ಸರಿನಾ? ಓಕೆ. ಇಲ್ಲೇ ಎಲ್ಲ ಮಾಡ್ಕೋಬಹುದು, ಏನೇನು ತೊಂದರೆ ಆಗಲ್ಲ. ತಲೆ ಕೆಡ್ಸ್ಕೊಬೇಡಿ. ಬನ್ನಿಮ್ಮ ಅಮ್ಮಯ್ಯ, ನಿಮಗೆ ಬೇಕೇ ಬೇಕು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲೊಂದು ಡೋರ್ ತಕೋಬಹುದು. ನೋಡಿ, ಬಾರಿ ಇಂಪಾರ್ಟೆಂಟ್. ಈ ಡೋರ್ ಏನಿದೆಯೋ ಮಿಸ್ಟೇಕ್ ಆಗಿದೆ. ಇದು ಒಬ್ರಿಗೊಬ್ರಿಗೊಬ್ರು ಕಿರಿಕಿರಿ ಮಾಡ್ಬಿಡುತ್ತೆ. ಮತ್ತೆ ಇದು ಕಿರಿಕಿರಿ ಮಾಡುತ್ತೆ. ಇದು ಈ ಡೋರ್ ತೆಗೆದ್ಬಿಟ್ಟು ಇಲ್ಲಿಟ್ರೆ ಬಾರಿ ಚೆನ್ನಾಗಿರುತ್ತೆ. ಈ ಕಿಟಕಿ ಅಲ್ಲಿ ಇಡಬೇಕು. ಇದೊಂದು ಮಾಡ್ಕೊಳ್ಳಿ, ಮಕ್ಕಳ ಮೇಲೆ ಬಾರಿ ಚೆನ್ನಾಗಿರ್ತೀರಿ. ಅರ್ಥ ಆಯ್ತಾ? ತಿರ್ಗಾ ಬೇರೆ ಹೊರಗಡೆಯಿಂದ ಕೂಡ ಕೋರ್ಟ್ಗಳು, ಕಚೇರಿಗಳು ಬರಲ್ಲ ನಿಮಗೆ. ನೆನ್ಪಿಟ್ಕೊಳ್ಳಿ, ಯಾವುದೋ ಒಂದು ಬಂದು ಬೀಳುತ್ತೆ ನಿಮಗೆ. ಅರ್ಥ ಆಯ್ತು ಹೇಳೋದು? ಯಾವುದೋ ಒಂದು ಬಂದು ಬೀಳುತ್ತೆ, ನೆನ್ಪಿಟ್ಕೊಳ್ಳಿ ಅದನ್ನ.
ಇದೇ ಡೋರ್ ತಂದಲ್ಲಿ ಇಟ್ಬಿಟ್ಟು ಈ ಕಿಟಕಿನಲ್ಲಿ ಇಟ್ಕೊಂಡ್ಬಿಡಿ ಸರ್ ಅಷ್ಟೇ. ತಲೆ ಕೆಡಿಸ್ಕೋಬೇಡಿ. ಮಕ್ಕಳು ಓದೋ ಪ್ಲೇಸ್ ಏನು ಓದೋ ಪ್ಲೇಸ್ ಎಕ್ಸಾಮ್ ಅಂತ ನಾನು ಇಲ್ಲೇ ಓದ್ಲಿ, ಬೇಕಾದ್ರೆ ಇಲ್ಲೂ ಓದ್ಲಿ, ಅರ್ಥ ಆಯ್ತಾ? ಇಲ್ಲೂ ಓದ್ಲಿ, ತಲೆ ಕೆಡಿಸ್ಕೋಬೇಡ, ಅರ್ಥ ಆಯ್ತಾ? ಈ ಕಡೆ ಪೂರ್ವದ ಕಡೆ ಮುಖ ಮಾಡಿ ಓದ್ಲಮ್ಮ, ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೋಬೇಡ. ನೀನು ಈ ಡೋರ್ನ ಈ ಕಡೆ ಇಟ್ಕೋ. ನಿಮ್ಮ ಯಜಮಾನ್ರು ಬಹಳ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕ ನಿಮ್ಮ ಯಜಮಾನ್ರು. ನೀನ್ ಏನು ಮಾಡಕ್ ಹೋಗ್ಬೇಡ, ಅದ್ ಹೈಟ್ ಮಾಡ್ಕೊಂಡ್ಬಿಟ್ಟು ನಾನು ಹೇಳಿದ್ದಲ್ಲ ಅದ್ ಮಾಡ್ಕೊಂಡ್ಬಿಡಿ. ಚಿರಾಯಿಸಾಗಿರ್ ದಂಪತಿಗಳು 100 ಕಾಲ ಚೆನ್ನಾಗಿರ್ಬೇಕು. ಒಂದು ಎರಡನೇದು ಈ ಡೋರ್ ತೆಗೆದು ಇಲ್ಲಿ ಇಟ್ಬಿಡಿ. ಕಿರಿಕಿರಿ ಆಗಲ್ಲ, ಅವಾಗ ಕಿರಿಕಿರಿ ಆಗಲ್ಲ ನಮಗೆ. ಸ್ವಲ್ಪ ತದನಂತರದಲ್ಲಿ ಅನುಕೂಲ ಆದ ಮೇಲೆ ನಾನು ಹೇಳೋದು, ಇದನ್ನ ಕ್ಲೋಸ್ ಮಾಡಿಬಿಟ್ಟು ಆ ಡೋರ್ ಎದುರಿಗೆ ಈ ಆರ್ಚ್ ಇಲ್ಲಿ ಓಪನ್ ಮಾಡ್ಕೊಂಡು ಡೋರ್ ಎದುರಿಗೆ ನೆನ್ಪಿಟ್ಕೊಂಡ್ಬಿಡಿ. ನಾನು ಇವಾಗಲೇ ಇವಾಗ ಮಾಡ್ಬೇಕಂತೇನಿಲ್ಲ, ಕ್ರಮೇಣ ನಿಮ್ಗೆ ಸ್ವಲ್ಪ ಅನುಕೂಲ ಅನಿಸ್ತಾಗ ಇದು ಕ್ಲೋಸ್ ಮಾಡಿ, ಇದು ಆರ್ಚ್ ಓಪನ್ ಮಾಡಿ. ಇದು ಆರ್ಚ್ ಓಪನ್ ಮಾಡಿದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಅನುಕೂಲ ಆದಾಗ ಇದ್ರ ಆಪೋಸಿಟ್ ಇದನ್ನ ಆರ್ಚ್ ಓಪನ್. ಅದು ಲೈನ್ಗೆ ಇದ್ರೆ ಪರವಾಗಿಲ್ಲ, ಲೈನ್ ಇರಬೇಕು. ಆದ್ರೆ ಈಗ ಮಾಡೋದು ಬೇಡ, ಕ್ರಮೇಣ ಸ್ವಲ್ಪ ನೋಡ್ತಾ ನಿಮಗೆ ಅನುಕೂಲ ಅನಿಸ್ತಾಗ ನಾನು ಹೇಳೋದು, ಸರಿನಾ? ಇದನ್ನ ಕ್ಲೋಸ್ ಮಾಡಿ, ಸರಿನಾ? ಎರಡನೇದು ಎಂಟ್ರೆನ್ಸ್ ವಾಲ್ ನಮಗೆ ಬಹಳ ಸಣ್ಣ, ಅದಕ್ಕೆ ಇದನ್ನು ಕ್ಲೋಸ್ ಮಾಡೋದು ಮಾಡಿ ಇಲ್ಲಿಗೆ ಡೋರ್, ಆ ಡೋರ್ ತೆಗೆದು ಇಲ್ಲಿಗೆ ಇಡುದು, ಎಂಟ್ರೆನ್ಸ್ ಇಲ್ಲಿಗೆ ಬರುವುದು. ಬನ್ನಿ ಹೇಳ್ತೀನಿ ಸರ್. ಎಂಟ್ರೆನ್ಸು ಈ ಕಾರನ್ನ ಆ ಕಡೆ ನಿಲ್ಸ್ಕೊಳ್ಳಿ, ಇದನ್ನೆಲ್ಲ ಗ್ರಿಲ್ ಹಾಕೊಳ್ಬೇಕು, ತೊಂದ್ರೆ ಏನಿಲ್ಲ. ಈ ಬಾಗಿಲಿಗೆ ಎಂಟ್ರೆನ್ಸ್ ತಗೊಂಡ್ಬಿಡಿ. ಸರಿ, ಈ ಬಾಗಿಲು ಮಾಡ್ತೀವಲ್ವಾ? ಹೌದು, ಮಾಡ್ತೀವಿ. ಇಲ್ಲಿ ಇದನ್ನೆಲ್ಲ ಹೊಡೆದ್ ಬಿಡಿ, ಇದನ್ನೆಲ್ಲ ಹೊಡೆದಾಕಿ. ನೀವೇನ್ ಮಾಡೋದು ಸಕ್ಸ್ ಆಗಲ್ಲ, ಫಸ್ಟ್ ಹೊಡೀರಿ, ಬಹಳ ಚೆನ್ನಾಗಿರ್ತದೆ. ಹೊಡೀರಿ ಇದನ್ನ ಫಸ್ಟ್, ನಾನು ಹೇಳ್ದಂಗೆ ಹೊಡೀರಿ. ನೀವು ವಾರದಲ್ಲಿ ಹೇಳ್ತೀರಿ ನನಗೆ, ಸಾಹೇಬ್ರೆ ಇನ್ ವಾರದಲ್ಲಿ ಹೇಳ್ಬೇಕು ನನಗೆ ಏನ್ ಅನಿಸ್ತು ನಿಮ್ಗೆ ಅಂತ. ಅದು ಇದು ತೆಗಿರಿ ಇದನ್ನ ಫಸ್ಟ್, ಅದರಿಂದ ತೆಗಿರಿ ಫಸ್ಟ್. ತೆಗೆದು ಡೋರ್ ತೆಗಿತೀವಲ್ವಾ, ಈ ಡೋರ್ ಎದುರಿಗೆನೆ ಗೇಟ್ ಮಾಡ್ಕೊಂಬಾರ, ಗೇಟ್ ಫುಲ್ ಗೇಟ್ ಮಾಡ್ಕೊಂಬಾರ. ಈ ಜೀಪ್ ಆ ಕಡೆ ನಿಲ್ಸ್ಕೊಳ್ಳೋಣ. ಅದು ಇದು ರೋಡ್ ಇದೆಯಲ್ಲ, ಹೌದು, ಯಾರು ಅದು ಈ ತೋಟಕ್ಕೆ ಹೋಗ್ಬೋದು. ಆ ತೋಟಕ್ಕೆ ಸಾಧ್ಯವಾದಷ್ಟು ನಾನು ಹೇಳೋದು ಅರೋಡ್ ಬಗ್ಗೆ ಬರ್ತಿದ್ರಲ್ಲ, ಹೌದು, ಆ ರೋಡ್ ಬಂದು ಈ ಕಡೆ ಒಳಗೆ ಬರ್ತದೆ, ಆ ಕಡೆ ಬರೋದು ಬೇಡ, ಸಾಧ್ಯವಾದಷ್ಟು ಈ ಕಡೆ ರೋಡ್. ನಮ್ಗೆ ಅಂತ ಅಂತಿದ್ದೀವಿ, ಅದು ನಾವು ಹೋಗೋದಲ್ಲ, ಅಂಗಡಿ ಅದು ಹಿಂಗೆ ಹೋಗೋದು, ಸೂಕ್ಷ್ಮ ಇದೆಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ಕಾರ ಕಳಿಸ್ಕೊಳ್ಳಿ, ಇದು ಓಪನ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ, ಇದು ಕ್ಲೋಸ್ ಕ್ಲೋಸ್ ಮಾಡಿ. ಇದೊಂದು ಇದು ಮಾಡಿದ್ರೆ ಏನಾಗ್ತದೆ ಸರ್, ಇದೊಂದು ಈಗ ಕಟ್ಟಿ ಇದೊಂದು 1 ನಿಮಿಷ. ಅವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ, ಇದು ಕಟ್ಕೊಂಡು ಡೋರ್ ಓಪನ್ ಮಾಡ್ಕೊಂಡು ಏನ್ ಬೇಕಾದ್ರೆ ಬಳಸ್ಕೋಬಹುದು. ಇದೆಲ್ಲ ಹಾಲ್ ಸಿಟ್ ಔಟ್ ಹಾಲ್ ಮಾಡ್ಬೋದು, ಇದೆಲ್ಲ ಹಾಲ್ ಮಾಡ್ಕೊಳ್ಳಿ. ಬೇಕಿದ್ರೆ ತಪ್ಪೇನು, ಏನು ಕಟ್ಟದೆ ಬೇಡಲ್ವಾ? ಅಲ್ಲಮ್ಮ, ಈಗ ಇಲ್ಲಿ ಓಪನ್ ಮಾಡ್ತೀವಲ್ವಾ, ಅಲ್ಲಿ ಓಪನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಇಲ್ಲಿ ಕ್ಲೋಸ್ ಮಾಡಿದಾಗ ಇದೆಲ್ಲ ಹಾಲ್ ಮಾಡ್ಕೊಳ್ಳಿ. ಸಿಟ್ ಔಟಾ ಕೆಲಸ ಮಾಡಿ, ಕ್ಲೋಸ್ ಮಾಡ್ಕೊಳ್ಳಿ, ಆರ್ಚ್ ಮಾಡ್ಕೊಳ್ಳಿ, ಇದು ಹಾಲ್ ಮಾಡ್ಕೊಳ್ಳಿ, ಸಿಟ್ ಔಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಕರೆಕ್ಟ್ ಅಲ್ವಾ? ನಿನಗೇನು ಅನುಮಾನ ಕೇಳು. ನಮಗೆ ಇವರು ನಮ್ಮ ನಿನ್ನೆ ಒಂದು ಪ್ಲಾನ್ ಅಂದ್ರೆ ಈಗ ಮಾಡುದು ಅಂತ ಹೇಳಿದ್ರು. ಇದಕ್ಕಿಂತ ಅಡ್ಡ ಕಟ್ಟುದು, ಇದೊಂದೊಂದು ಎಂಟ್ರೆನ್ಸ್ ವಾಲ್, ಈಗ ಅದು ಸಣ್ಣ ಉಂಟಲ್ಲ, ಇದು ಎಂಟ್ರೆನ್ಸ್ ವಾಲ್ ಅಂತ ಮಾಡುದು, ಹಾಲ್ ಅಂತ ಮಾಡುದು. ಮತ್ತೆ ಇದನ್ನು ಈ ಡೋರ್ ಅನ್ನು ತೆಗೆದು ಮೈನ್ ಡೋರ್ ಇಲ್ಲಿ ಇಡುವ ಅಂತ. ಬೇಡ ಬೇಡ, ಮೈನ್ ಡೋರ್ ಇಲ್ಲಿಗೆ ಬರ್ಬೇಕು, ಮೈನ್ ಡೋರ್ ಇಲ್ಲಿಗೆ ಬರ್ಬೇಕು. ಇಲ್ಲಿ ಇದ್ರ ಆಪೋಸಿಟ್ ಈ ಡೋರ್ ಇದೆಲ್ಲ ಅದು ಇದು ಫಸ್ಟ್ ಹೊಡೆದಾಕಿ. ಎಕ್ಸ್ಟ್ರಾ ಬಂದಿದಾವಲ್ಲ, ಎಕ್ಸ್ಟ್ರಾ ಬಂದ್ರೆ ಹೊಡೆದಾಕಿ. ಹೊಡೆದಾಕಿದ್ ಯಾವತ್ತು ಹೊಡೆದಾಕ್ತೀರ ಅವತ್ತು ನೀವು ಒಂದು ವಾರದಲ್ಲಿ ನೀನು ಫೋನ್ ಮಾಡಿ ಹೇಳ್ಬೇಕು ನನಗೆ, ಯಜಮಾನ್ ಹೆಂಗಿದಾರಂತ. ಅರ್ಥ ಆಯ್ತು ಹೇಳೋದು? ಸರಿ, ಅರ್ಥ ಆಯ್ತಾ? ಇನ್ನು ಫಸ್ಟ್ ಕ್ಲಿಯರ್ ಮಾಡಿ ಹೋಗ್ತೀವಲ್ವಾ, ಇದು ಎಂಟ್ರಿ, ಇದು ಆರ್ಚ್ ಮಾಡ್ಕೊಂಬಿಡಿ. ಇದನ್ನೆಲ್ಲ ಎಕ್ಸ್ಟ್ರಾ ಇದೆಲ್ಲ ಇದನ್ನು ಅದನ್ನು ಹೊಡೆದಾಕ್ಬೇಡ, ಸ್ಟ್ರೈಟ್ ಮಾಡ್ಕೊಂಬೇಡ. ಸರಿ ಸರ್, ಸ್ಟ್ರೈಟ್ ಮಾಡ್ಕೊಂಬೇಡ. ಮಾಡ್ಕೊಂಡಾಗ ನಾನು ಹೇಳೋದು, ನೀವು ಬೇಕಾದ್ರೆ ಅಡ್ಡ ಕಟ್ಕೊಳ್ಳಿ. ಕಟ್ಕೊಂಡಾಗ ಇದು ಸಿಟ್ ಔಟ್ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ? ಇದು ವಿಂಡೋ ಇರುತ್ತಲ್ವಾ, ವಿಂಡೋ ಇರುತ್ತೆ, ಇಲ್ಲಿ ವಿಂಡೋ, ಇಲ್ಲಿ ಡೋರ್. ಸರಿ, ಅಲ್ಲಿ ಬಂದು ಹಿಂಗೆ ಹೋಗ್ತಾರೆ ಅಷ್ಟೇ ಅಲ್ವಾ? ಹಾಗೆ ತಪ್ಪೇನಿದೆ? ಬೇಡ. ಇನ್ನೂ ಒಂದು ನಾನು ಹೇಳೋದು,
ಇಲ್ಲಿ ಕಟ್ಕೊಂಡ್ಬಿಟ್ರಿ ಅಂತ ಅಂದ್ಕೊಳ್ಳಿ, ಸಿಟ್ ಔಟ್ ಏನು ಸೋಫಾಗಳು ಕುತ್ಕೊಂಡ್ಬಿಟ್ರು, ನೀವು ಒಳಗಳಿಂದನೇ ಬಂದು ಹಾರಬೇಕು ಅಂತಂದ್ರೆ ಹಿಂಗ್ ಬಂದು ಇದೇ ಡೋರ್ಗೆ ಹಿಂಗೆ ಬಂದೋಗ್ಬಿಡಿ. ಇದು ಎಂಟ್ರಿನೇ ಕೊಡ್ಬೇಡಿ ಇಲ್ಲಿ. ಹಾಗೂ ಮಾಡ್ಬೋದು. ಹಾಗೂ ಮಾಡ್ಬೋದು. ಹಾಗಾದ್ರೆ ಬೆಡ್ರೂಮ್ ತರ ಆಯ್ತು, ರೂಮ್ ತರ ಆಯ್ತು. ರೂಮ್ ತರ ಆಯ್ತು ನಿಮ್ಗೆ. ಎರಡಕ್ಕೂ ಸೆಟ್ ಆಗುತ್ತಲ್ವಾ? ಅರ್ಥ ಆಯ್ತಾ? ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದನ್ನ ಕ್ಲೋಸ್ ಮಾಡಿದಾಗ, ಇದನ್ನೆಲ್ಲ ಕ್ಲೋಸ್ ಮಾಡಿದಾಗ ಈ ಡೋರ್ ಇರಬಹುದು. ನೆನ್ಪಿಟ್ಕೊಳ್ಳಿ, ಡೋರ್ನ ಚೇಂಜ್ ಮಾಡಕ್ ಬೇಕಾಗಲ್ಲ ಅವಾಗ. ಇದು ಮಾಡ್ಕೊಂಡು ಓಪನ್ ಮಾಡ್ಕೊಂಡು ಒಳಗಳಿಂದ ಬಂದ್ಬಿಟ್ಟು ಹಂಗೆ ಈ ರೂಮ್ ಬಂದ್ರು. ಸರಿ ಸರ್, ಗುಡ್, ವೆರಿ ಗುಡ್. ನಿಮ್ಗೆಲ್ಲ ಈಸಿ ಆಗುತ್ತಲ್ವಾ? ಸುಮ್ನೆ ಅದನ್ನ ಕಿತ್ತಾಕು ಇದನ್ನ ಕಿತ್ತಾಕ ಅನ್ನೋದಕ್ಕಿಂತ. ಆದ್ರೆ ನಿಮಗೆ ಬೇಕಾಗಿರೋದೇನು? ಆ ಡೋರ್ ಹಂಗೆ ಇರ್ಲಿ, ಇಲ್ಲೊಂದು ಡೋರ್ ಬೇಕಷ್ಟೇ ನಿಮಗೆ. ಹೌದು, ಇಲ್ಲೊಂದು ಡೋರ್ ಕೊಡಿ, ಇಲ್ಲ ಆರ್ಚ್ ಕೊಟ್ಬಿಡಿ ಒಳಗೆ ಹೋಗೋದಕ್ಕೆ. ನಾವು ಇದನ್ನು ವಾಲ್ ಕಟ್ಟಿದ್ರೆ ಇಲ್ಲ ಕಟ್ಟಿಲ್ಲ ಅಂತಂದ್ರೆ ಇದಕ್ಕೆ ಡೋರ್ ಕೊಟ್ಬಿಡಿ. ಸಿಂಪಲ್ ಅಲ್ವಾ? ಸಿಂಪಲ್ ಅಲ್ವಾ ನಾನು ಹೇಳೋದು? ಅರ್ಥ ಆಯ್ತಾ? ಇದಕ್ಕ 6 ಜನ ಕೊಟ್ಕೋಬಹುದು. ಅಲ್ಲೆಲ್ಲ ವಾಲ್ ಫುಲ್ ಕಟ್ಟಿದಾಗ ಮತ್ ನಮ್ಗೆ ಡೋರ್ ಕೊಟ್ಟಾಗ ಇಲ್ಲ ಆರ್ಚ್ ಕೊಟ್ಕೋಬಹುದು. ಇಲ್ಲ ಅಲ್ಲೂ ಡೋರ್ ಕೊಡಿ, ಇಲ್ಲೂ ಡೋರ್ ಕೊಡಿ, ತಪ್ಪೇನು? ಸರಿನಾ? ಆದ್ರೆ ಒಂದು ನೆನಪಿಟ್ಕೊಳ್ಳಿ, 3 ಇಂಚು ಬಿಟ್ಟಿಡ್ಬೇಕು ಪಿಲ್ಲರ್ ಇಂದ. ಬಾಳ ಇಡಬಾರ್ದು. ಮತ್ತೆ ಇಲ್ಲಿ ಎಷ್ಟು ಬಿಡ್ತಿರೋ ನೆನಪಿಟ್ಕೋಬೇಕು. ಈ ಡೋರ್ ಇತ್ತಲ್ವಾ, ಇದ್ರ 3 ಇಂಚು ಬಿಟ್ಟು ಇಟ್ಕೋಬೇಕು. ಈ ಪಿಲ್ಲರ್ ಕರೆಕ್ಟ್ ಸ್ಟ್ರೈಟ್ ಆಗಿ ಇದನ್ನೆಲ್ಲ ತೆಗಿತೀವಲ್ವಾ, ಹೊಡೆದಾಗ್ತಾ ಸ್ಟ್ರೈಟ್ ಮಾಡ್ಕೊಳ್ತೀವಿ. 3 ಇಂಚು ಬಿಟ್ಬಿಟ್ಟು ಆರ್ಚೋ ಡೋರ್ ಏನ್ ಬೇಕಾದ್ರೆ ಇಟ್ಕೋಬಹುದು, ತೊಂದರೆ ಇಲ್ಲ. ಒಂದು ಬಾರಿ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ಮಾಡಂತ ಕೆಲಸ ಎಲ್ಲ ಹಾಳಾಗ್ತಾ ಇದೆ, ದುಡ್ಡು ಎಲ್ಲ ನೆತ್ತಿ ಮೇಲೆ ಬರ್ತಾ ಇದೆ. ಯಾಕಂತಂದ್ರೆ ಫಸ್ಟ್ ಕಾಂಪೌಂಡ್ ಕಡೆ ಕಿತ್ತಾಕಿ, ಒಂದು ಎರಡನೇದು ಬನ್ನಿ ತೆಗೀರಿ, ಫಸ್ಟ್ ಕಿತ್ತಾಕಿ. ಫಸ್ಟ್ ಎರಡನೇದು ಬಾರಿ ಇಂಪಾರ್ಟೆಂಟ್ ನಾನು ಹೇಳೋದು. ಬಾಮ್ಮ ಪುಟ ಬಾಪ ತೋರ್ಸಮ್ಮ. ಇದಿದೆಯಲ್ಲ ಇದು, ಈ ಚೌಕಾಕಾರ ಬಂದಿದೆಯಲ್ಲ, ಬೇಡ, ಸ್ಟ್ರೈಟ್ ಆಗಿ ಹಾಗೆ ಮಾಡಿ ಅದನ್ನ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ಫಸ್ಟ್. ಕಟ್ ಮಾಡಿದಾಗ ಇನ್ನೂ 15 ದಿವಸ ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿ ನನಗೆ. ಅದು ಅವೆಲ್ಲ ಕಿತ್ತಾಕಿ, ನಿಮ್ಮ ಕಲ್ಲು ಮಣ್ಣು ಏನೇನಿದೆ ಎಲ್ಲ ಹಿಂದ್ಗಡೆ ಎಲ್ಲ ಏರ್ಕೊಂಡ್ಬಿಡಿ. ಮತ್ತೆ ಹೈಟ್ ಆಗಿದೆಯಲ್ವಾ, ಅದೆಲ್ಲ ಎಲ್ಲ ತೆಗೀರಿ. ಇದನ್ನ ಓಪನ್ ಮಾಡಿ, ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿರುತ್ತೆ, ತಲೆ ಕೆಡ್ಸ್ಕೊಬೇಡಿ. ಈಶಾನ್ಯದಿಗೆ ಈ ತೆಂಗಿನ ಮರ ಅದಿರ್ಲಿ ಬಿಟ್ಬಿಡಿ. ಯಾಕೆ ಅಂತಂದ್ರೆ ನಾನು ಹೇಳೋದು, ಎಲ್ಲ ನಮ್ಮ ಉತ್ತರಕ್ಕೆ ತೋಟ ಇದೆ, ಹಂಗಂತಂದು ಎಲ್ಲ ತೆಗ್ ಬರಲ್ಲ ನೋಡಿ. ತೋಟ ಇದು, ನಾವು ತೋಟದ ಮನೆಗಳಲ್ಲಿ ನಾವೇನು ಇದು ಮಾಡಕ್ ಬರಲ್ಲ ಹಂಗೆಲ್ಲ. ಒಂದು ಬಂದು ಹೇಳ್ತೀನಿ, ಅದೇನು ದೊಡ್ಡ ತೂಕ ವಸ್ತು ಭಾರ ವಸ್ತು ಏನು ಇಡಬೇಡಿ ಅಲ್ಲಿ. ಅಕಸ್ಮಾತ್ ಏನಾದ್ರು ದವಾಸಿ ಮಣ್ಣು ಎಲ್ಲ ಇರಿದೀವಲ್ವಾ, ಸ್ವಲ್ಪ ಲೆವೆಲ್ ಮಾಡಿ, ಏನು ಎತ್ತರ ಮಾಡಬೇಡಿ. ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವೇನು ಅದ್ರ ಬಗ್ಗೆ ಆಲೋಚನೆ ಬೇಡ. ಈ ಮರನೂ ಇರ್ಬೋದು, ಇರ್ಲಿ ಬಿಡಿ. ಬನ್ನಿ ಹೇಳ್ತೀನಿ. ಡೋರ್ ತೆಗಿತಾರಲ್ವಾ, ಯಾವ್ದಮ್ಮ? ಇರ್ಲಿ ಬಿಡಿ. ಅದು ಭಾರಿ ಇಂಪಾರ್ಟೆಂಟ್. ಇಲ್ಲಿ 3 ಅಡಿ ಬಿಟ್ಟು ಏನಾದ್ರೂ ಡೋರ್ ಇಟ್ಕೊಂಡಾಗ ನೀವು ಈ ಕಡೆನೂ ಒಂದು ಡೋರ್ ಇಟ್ಕೊಂಡ್ರು ಯಾವ ದೋಷನೂ ಇಲ್ಲ. ನೆನ್ಪಿಟ್ಕೊಂಡ್ಬಿಡಿ. ಇದಕ್ಕೂ ಈ ಪಿಲ್ಲರ್ಗೂ ನೆನ್ಪಿಟ್ಕೋಬೇಕು. ಈ ಪಿಲ್ಲರ್ಗೂ ಸೆಂಟ್ರ್ ಆಗಿ ನೀವು ಡೋರ್ ಇಟ್ಕೋಬೇಕು. ಅದು ಎಷ್ಟು ಇಟ್ಕೊಂಡ್ರು ಅದಕ್ಕೆ ಸಮನಾಗಿ. ಈಗ 3 ಅಡಿ 4 ಇಟ್ಕೊಂಡಿರ್ತೀವಿ, 3 4 ಇಟ್ಕೋಬೇಕು. ಆಮೇಲೆ 2 ಒಂದೇ ಅಳತೆಯಲ್ಲಿ ಇರಬೇಕು. ಅದು 3 ಇಂಚು ಬಿಡಬೇಕು. ಇದನ್ನ ಸೆಂಟ್ರ್ ಇಟ್ಕೊಂಡ್ಬಿಡಿ. ಸಾಕು. ಬೇಕು ಅಂದಲ್ಲಿ ಬೇಕು ಅಂತಲ್ಲ, ಬೇಕು ಅಂದಲ್ಲಿ. ಸರಿನಾ? ಇದೆಲ್ಲ ಫಸ್ಟ್ ಚಿತ್ರದವಲ್ಲ ಕ್ಲಿಯರ್ ಮಾಡಿ. ಇದನ್ನ ಇದು ಕ್ಲೀನ್ ಆಗಿರ್ಲಿ. ಇದು ಏನೇನು ತೂಕ ಹಾಕೋಬೇಡಿ. ಏನೇನು ತೂಕ ಹಾಕೋಬೇಕಂದ್ರೂ ಕೂಡ ಮನೆ ಪಕ್ಕದಲ್ಲಿ ಹಾಕೊಳ್ಳಿ. ಕ್ಲಿಯರ್ ಆಗಿರ್ತಾವ ಪಿಕ್ಚರ್. ದುಡ್ಡು ಖರ್ಚು ಮಾಡೋದ ಬೇಡ, ಸುಮ್ಮನೆ ಬಿಡು. ಇಷ್ಟು ಮಾಡ್ಕೊಳ್ಳಿ. 6 ತಿಂಗಳು ಬಿಟ್ಟು ಬರ್ತೀನಿ. ಹೆಜ್ಜೆ ಹೊಸ ಕರ್ಕೊಂಬರ್ರಿ, ಸುಮ್ಮನೆ ತಲೆ ಕಟ್ಕೋಬೇಕು. ಬನ್ನಿ ಹೇಳ್ತೀನಿ ನೋಡಿ. ಜೀಪ್ ನಿಲ್ಸೋದಕ್ಕೆ ಒಂದು ಚಪ್ರ ಬೇಕಾ ನಿಮ್ಗೆ? ಚಪ್ರ ಬೇಕಾದ್ರೆ ಒಂದು ಕೆಲಸ ಮಾಡಿ, ಈ ಮನೆಗೆ ಟಚ್ ಮಾಡ್ದಂಗೆ ಇಲ್ಲೂ ಹಾಕೋಬಹುದು ಚಪ್ರನ. ಹಿಂಗ ಹಾಕೋಬಹುದು. 2 ಪಿಲ್ಲರ್ ಇದಾವಲ್ವಾ, 2 ಪಿಲ್ಲರ್ ನಡುವೆ ಹಾಕೋಬಹುದು. ಟಚ್ ಬೇಡ. ಇದೇ ಪಿಲ್ಲರ್ನ ಅಂತರಿಸಿ 2 ಪಿಲ್ಲರ್ ಹಾಕೋ, 2 ಕಂಬ ಹಾಕೊಂಡು ಹಿಂಗಡ್ಡ ಹಿಂಗ ಹಾಕೊಂಡು ನೀವು ನಿಲ್ಸಬಹುದು. ಏನು ತೊಂದರೆ ಏನಿಲ್ಲ. ಸರಿನಾ? ಇಲ್ಲಿ ನಿಲ್ಸ್ಕೊಳ್ಳಿ. ನೀವು ಅಲ್ಲಿ ಓಡಾಡ್ತೀವಿ ನಾವು. ಸರ್, ಇಲ್ಲಿ ಒಡೆದಾಗೋದಕ್ಕಿಂತ ಇದು ಫಿಲ್ ಮಾಡಿದ್ರು ಆಗ್ಬೋದಲ್ಲ ಸರ್?
ಅಲ್ಲಿ ಅದು ಎಲ್ಲ ಹೊಡೆದು ಹಾಕುದಿಲ್ಲ. ಫಿಲ್ ಮಾಡಿದ್ರೆ ಖರ್ಚು ಬರುತ್ತೆ. ಹಾಗೆ ಖರ್ಚು ಜಾಸ್ತಿ ಆಗತ್ತೆ. ಕಟ್ ಮಾಡಿದ್ರೆ ಖರ್ಚು ಯಾಕೆ ಮಾಡ್ಕೊಳ್ತೀರಿ? ಆಯ್ತು ಖರ್ಚು ಬೇಡ, ಆಯ್ತು ಸರ್. ಸ್ವಲ್ಪ ಕಟ್ ಮಾಡಿ ಬಿಸಾಕ ಸ್ಟ್ರೈಟ್ ಆಗಪ್ಪ. ಆಯ್ತು ಸರ್. ನಾನು ಹೇಳೋದು ಸುಮ್ಮನೆ ಖರ್ಚು ಯಾಕೆ ಮಾಡ್ಕೊಳ್ತೀರಿ? ಅರ್ಥ ಆಯ್ತಲ್ವ ಸಾಹೇಬ್ರೆ? ಸುಮ್ಮನೆ ಖರ್ಚು ಮಾಡೋದು ಇಷ್ಟ ಇರ್ತಲ್ಲ. ಇದು ಮಾಡ್ಕೊಂಡು ಇದು ಓಪನ್ ಮಾಡಿ ನೋಡಿ, ಇದು ಓಪನ್ ಮಾಡಿ ಇದನ್ನ ಇಲ್ಲಿಂದ ಓಡಾಡಿ ಸರಿ ಅಡ್ಡ ಕಟ್ಬಿಡ್ತೀವಲ್ವಾ, ಒಟ್ಟು ಇದು ಒಂದು ರೂಮ್ ಆಗ್ಬಿಡ್ತಾರಲ್ವ. ಸರಿ ಸರಿ ಕಟ್ ಹಾಗೆ ಮಾಡಿ ಸರಿ ಅಲ್ವಾ? ಇನ್ನೇನು ಮಕ್ಕಳು ಮರಿ ಓದ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು, ಸಿಟ್ ಔಟ್ ಮಾಡ್ಕೋಬಹುದು, ಎಂಟ್ರೆನ್ಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದು, ತಪ್ಪೇನಿಲ್ಲ, ಅನುಮಾನನೇ ಇಲ್ಲ, ಮಾಡ್ಬೋದಲ್ಲ. ಎರಡರೊಂದು ಯಾವ್ದಾದ್ರು ಮಾಡ್ಕೊಳ್ಳಿ. 6 ತಿಂಗಳು ಬಿಟ್ರೆ ನಾನು ಮಾಡ್ಕೊಡ್ತೀನಿ. ಸ್ವಲ್ಪ ನೀವು ಹೌದು ಸರ್ ಗಟ್ಟಿಯಾಗಬೇಕು. ಅದಕ್ಕೆ ನಾನು ಹೇಳೋದು ನೀವು ಮಾಡೋಂಥ ಕೆಲಸ ಫ್ಯಾನ್ ಹಾಕಿ, ಸ್ವಲ್ಪ ಫ್ಯಾನ್ ಇದೆಯಾ? ಈ ಫ್ಯಾನ್ ಚೆನ್ನಾಗಿದೆಯಾ? ಹೇಳಿ ಹೇಳಿದ್ದೀರಾ? ಓಕೆ ಪುಟ ಸಣ್ಣ ಮಾಡ್ಬೇಕು.